ಕೆಳಗೆ ಇರು, ಮೇಲೆ ಬರ್ಬೇಡ. ಕ್ಯಾಮ್ರಾ ಮಾಯಿನ್ಮಾರ್ ಫಿಲ್ಮ್ಸ್ ನಿರ್ಮಾಪಕರಾದ ಮದನ್ ಸರ್ ಅವರು ಕ್ಯಾಮ್ರಾ ಆನ್ ಮಾಡ್ತಾರೆ. ಕ್ಯಾಮ್ರಾ ರೋಲಿಂಗ್, ಆಕ್ಷನ್ ಸರ್. ಕೋನಾರ್ಕ್ ಸಿನಿಮಾಗೆ ಒಳ್ಳೇದಾಗ್ಲಿ, ಶ್ರೀನಿವಾಸನ್ ತಂಡಕ್ಕೆ ಮತ್ತು ಧನುಷ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಚಿತ್ರ ಚೆನ್ನಾಗಿ ಹೋಗ್ಲಿ. ಕಲಾವಿದರಿಗೆ, ಬಂದಿರುವಂತಹ ಸಿನಿಮಾ ಪ್ರೇಮಿಗಳು ಮತ್ತೆ ಸಿನಿಮಾ ಫ್ಯಾಮಿಲಿಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಕೋನಾರ್ಕ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಕೋನಾರ್ಕ್ ಕ್ವಶನ್ಸ್ ಕೇಳ್ತಾ ಹೋದ್ರೆ ನಾವು ಕೋನಾರ್ಕ್ ಅಂದ್ರೆ ಲೈಕ್ ಒಂದು ಥ್ರೆಡ್ ಏನಿತ್ತು, ನಾನು ಈ ಥ್ರೆಡ್ ಒಂದು ಯೋಚನೆ ಮಾಡಿದ್ದೆ. ಆ ಆಲೋಚನೆಗೆ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಬೆಳಕು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಆ ಥಾಟ್ ಪ್ರೊಸೆಸ್ ಏನೋ ವಿಷಯದ ಬಗ್ಗೆ ಮಾತಾಡಿದೀನಿ, ಆ ವಿಷಯದಲ್ಲಿ ಬೆಳಕು ಚೆಲ್ಲುವಂತ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಕ್ಯಾರೆಕ್ಟರ್ ಏನು ಬೆಳಕು ಮೇಲೆ ಬೇಕಾಗಿತ್ತು ನನಗೆ. ಸೊ ಲೈಕ್ ಕೋನಾರ್ಕ್ ಅಂದ್ರೆ ಲೈಕ್ ಕೋನ ಅಂದ್ರೆ ಆಂಗಲ್, ಸೂರ್ಯನ ಬೆಳಕು ಬರುವ ದಾರಿನ ಕೋನಾರ್ಕ್ ಅಂತಾರೆ. ಸೊ ಅದು ಅರ್ಥ ಆಗಿತ್ತು, ಆದ್ರಿಂದ ಕೋನಾರ್ಕ್ ಅಂತ ಟೈಟ್ಲ್ ಇಟ್ಕೊಂಡೆ. ಸರ್ ಒಂದು ಒಳ್ಳೆ ಪ್ರಯತ್ನ ಸರ್. ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ವಿಷಯ ಸರ್. ನನ್ನ ಸಿನಿಮಾ ಪ್ರಯಾಣ ಅಥವಾ ಸಿನಿಮಾ ಕುತೂಹಲ ಅರಳಿದ್ದು ಲೈಕ್ ಚಿಕ್ಕಂದಿನಲ್ಲಿ. ಯಾಕೆ ಸಿನಿಮಾ ಇಷ್ಟು ಜನ ಹೋಗ್ತಾರೆ ಅಂತ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ಸಿನಿಮಾ ಮಾಧ್ಯಮ ಇಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಕನಾಮಿಕ್ ವ್ಯಾಲ್ಯೂಸ್ ನ ತಿಳ್ಕೊಂಡು ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ಸರ್ ನಾನು ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ, ನಾನು ಸಿನಿಮಾ ಆಸ್ ಎ ಸ್ಟೂಡೆಂಟ್ ಆಗಿ ಇಬ್ಬರನ್ನ ಕಲಾವಿದರು ಮತ್ತೆ ನಿರ್ದೇಶಕರು ರವಿಚಂದ್ರನ್ ಸರ್ ಮತ್ತು ಪುಟ್ಟಣ್ಣ ಸರ್ ನೋಡ್ತಾ ಇರ್ಬೇಕು, ಸಿನಿಮಾ ನೋಡ್ತಾ ಇರ್ಬೇಕು. ನನ್ನ ಸಿನಿಮಾಗಳ ಔಟ್ಪುಟ್ ಹೀಗಿರ್ಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಕುಸ್ತಿ ಇರಬೇಕು, ಫ್ರೇಮ್ ಅಲ್ಲಿ ರವಿ ಸರ್ ಕನಸಿರ್ಬೇಕು ಅಂತ ಬೆಳೆದವನು. ಇದು ನನ್ನ ದಾರಿ, ಈ ದಾರಿಯಲ್ಲೇ ಹೋಗ್ಬೇಕು ಸರ್. ಕಥೆಯಲ್ಲಿ ಕಣಗಾಲ್ ಸರ್ ಕುಸ್ತಿ, ಫ್ರೇಮ್ ಅಲ್ಲಿ ರವಿ ಸರ್ ಕನಸಿರ್ಬೇಕು ಅಂತ, ಇದು ನನ್ನ ದಾರಿ ಸರ್. ಎಲ್ಲ ಪತ್ರಿಕಾರಿಗೆ ಹಾಗೂ ವೇದಿಕೆ ಬಂದಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಯಾರು ಬಂದಿದ್ದೀರಿ ಎಲ್ಲರಿಗೂ ನನ್ನ ಸುಸ್ವಾಗತಗಳನ್ನ ಹೇಳ್ತಾ ನಿಮಗೆ ಎಲ್ರಿಗೂ ನನ್ನ ವಂದನೆಗಳನ್ನ ತಿಳಿಸ್ತೇನೆ. ಸರ್, ನನ್ನ ಪಾತ್ರ ಬಗ್ಗೆ ನಿರ್ದೇಶಕರು ಅದು ಹೇಗೆ ಅಂತ ನನಗೆ ತುಂಬಾ ಇಷ್ಟವಾದದ್ದು ಒಂದು ಹೊಸ ಕಥೆ. ಇವತ್ತು ಏನು ನಿರ್ದೇಶಕರು ಹೇಳಿದ್ರು ತುಂಬಾ ಅದ್ಭುತವಾಗಿ ಒಂದು ಅದನ್ನ ಆ ಕಥೆನ ತುಂಬಾ ಕ್ರಾಫ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ, ತುಂಬಾ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ನಂಬಿಕೆ ಇದೆ. ಯಾವಾಗ ನಾನು ಸುಮಾರು 6 ವರ್ಷ ಆಗಿದೆ, ಯಾವಾಗ ನಾನು ಶ್ರೀನಿವಾಸ್ ತಿಮ್ಮಯ್ಯ ಒಂದ್ಸಲಿ ಭೇಟಿ ಮಾಡಿದೆ, ಆವತ್ತು ಭೇಟಿ ಮಾಡಿದಾಗ ನಾನು ತೀರ್ಮಾನ ಮಾಡಿದೆ ಶ್ರೀನಿವಾಸ್ ತಿಮ್ಮಯ್ಯ ಅವ್ರ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ. ನನ್ನ ಅವರ ಜರ್ನಿ ಆಲ್ಮೋಸ್ಟ್ 6-7 years ಇಂದ ಜೊತೆಲಿ ಬರ್ತಾ ಇದ್ದೀವಿ. ಇವತ್ತು ಆ ಕಾಲ ಕೂಡ ಬಂದಿದೆ. ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ತಾಯಿ ಆಶೀರ್ವಾದದಿಂದ ಇವತ್ತು ಕೋನಾರ್ಕ್ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದ್ದೀವಿ. ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಏನೇ ಮಾಡ್ಬೇಕಂದ್ರೆ ನಮ್ಗೆ ಹೆಚ್ಚಾಗಿ ಅನ್ನದಾತರು ಅಂತ ಕರೀತೀವಿ. ಅವ್ರ ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಿದ್ರು. ಇವತ್ತು ಏನೇ ನಾನಾಗಿ ಶ್ರೀನಿವಾಸ ಆಗಿ ನಾವಿವತ್ತು ಈ ತರ ಮಾಡೋದಕ್ಕೆ ನಮಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ನಿರ್ಮಾಪಕರಾದ ಬಾವಿಮರ ಸಂಸ್ಥೆಯ ಮಂಗನಾಗಿರ್ಬೋದು, ಪವನ್ ರಾಜನಾಗಿರ್ಬೋದು, ಇವರೆಲ್ಲ
ಒಂದು ಶಕ್ತಿ ಇಡೀ ಕುಮಾರ ಚಿತ್ರತಂಡಕ್ಕೆ. ತುಂಬಾ ಅವರ ಒಂದು ಸಹಕಾರ, ಒಂದು ಪ್ರೀತಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ತನಕ ಬಂದಿದೆ. ಸೊ ತುಂಬಾ ಒಂದು ಉತ್ತಮವಾದಂತಹ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು. ಇವತ್ತು ಏನಪ್ಪ ಹೇಳಿದೆ ಅಂತಂದ್ರೆ ಎಲ್ಲ ಯಾವ್ದ್ರ ರೀತಿ ಓಡ್ತಿದ್ದಾರೆ. ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕತೆ ಮೇಲೆ R&D ಮಾಡಿ ಒಳ್ಳೆ ಕತೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಜನಗಳಿಗೆ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬಾ ಅಚ್ಚುಕಟ್ಟಾಗಿ ಕತೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಮೂಲಕಕ್ಕೆ ಎಲ್ಲರಿಗೂ ಸ್ವಾಗತ. Thank you for having me here. Thank you for giving me this beautiful opportunity, and we are very excited to begin this beautiful journey. Thank you. ಅನ್ಸುತ್ತೆ ಇಲ್ಲೆಲ್ಲರಿಗೂ ಸ್ವಲ್ಪ ವಯಸ್ಸಲ್ಲಿ ನಾನೇ ದೊಡ್ಡ ಏಜ್ ಜಾಸ್ತಿ ಇರ್ತದೆ, ವಯಸ್ಸಲ್ಲಿ ಬೆಳೆದಿಲ್ಲ. ನನಗೆ ನೆಕ್ಸ್ಟ್ ಇಯರ್ಗೆ ಒಂದು ಇಂಡಸ್ಟ್ರಿ ಬಂದು 45 ವರ್ಷ ಆಗುತ್ತೆ. ಈ 45 ವರ್ಷದಲ್ಲಿ ಸುಮಾರು ನಾನು ಕಂಡುಕೊಂಡಿದ್ದೀರಪ್ಪ ಅಂದ್ರೆ ಜೀವನದಲ್ಲಿ ಮೊದಲು ಸ್ಟಾರ್ಟ್ ಆಗೋದು ಕನಸು. ಸಿನಿಮಾದಲ್ಲಿ ಮಾತ್ರ ಬೇರೆ ಇಷ್ಟು ಹುಚ್ಚಿರಲ್ಲ. ಈ ಕನಸು ಹೇಗೆ ತಗೊಂಡು ಹೋಗ್ತಿದ್ರೆ ಕನಸನ್ನ ನಷ್ಟ ಮಾಡ್ಕೊಂಡು ಈ ದಾರಿನಲ್ಲಿ ಬಹಳಷ್ಟು ಸ್ಟ್ರಗಲ್ಗಳಿದೆ. ಯಾಕಂದ್ರೆ ಕನಸು ನನ್ಸ್ಕೊಂಡು ಒಂದು ಬದುಕೋದಿರುತ್ತೆ. ಈ ಬದುಕನ್ನ ಕಟ್ಕೊಂಡು ಈ ಕನಸನ್ನ ಮಾಡ್ಕೊಂಡು ದಾರಿ ಸಾಕ್ತಾ ಇರ್ತಾರೆ. ಈ ಶಾರ್ಟ್ ಈಸಿ ಇದೆಲ್ಲ ಈ ಸಂಭ್ರಮ, ಈ ಚಪ್ಪಾಳೆ, ಈ ಸೆಲ್ಫಿ ಇವೆಲ್ಲ ನೋಡಿದಾಗ ಇದೇ ಬೇರೆ ಪ್ರಪಂಚ. ಈಗ ಬಿಟ್ಟು ಆ ಕಡೆ ಹೋಗೋದು ಬೇರೆ ಪ್ರಪಂಚ. ಈಗೆಲ್ಲ ಕಟ್ಕೊಂಡು ಈ ಸಾಕಿರೋ ದಾರಿನಲ್ಲಿ ನನಗೆ ಶ್ರೀನಿವಾಸ್ ಬಹಳ ಪರಿಚಯ ಆಗ್ತದೆ. ಯಾಕಂದ್ರೆ ಶ್ರೀನಿವಾಸ್ ನಾನು 10 ವರ್ಷದಿಂದ ಪರಿಚಯ ಆಗಿದೆ. ಬಟ್ ಬಹಳ ಓದಿದ್ದಾರೆ. ಮಾತಾಡ್ತಾ ಇದ್ದಾರೆ. ಇದೆಲ್ಲ ಬಹಳಷ್ಟು ಓದಿದ್ದಾರೆ, ಬಹಳಷ್ಟು ಹಾರ್ಡ್ ವರ್ಕರ್. ಒಂದೇ ಪ್ರೈಸ್ ಮಾಡಬೇಕಾಗುತ್ತೆ. ಬಟ್ ಆದ್ರೆ ಪ್ರೈಸ್ ಅಲ್ಲ, ನಾನು ಖಂಡಿತ ಹೇಳ್ತೀನಿ. ನಾವು ಹೇಳಿದ್ರೆ ನಾನು ಬಹಳ ಬೇಗ ಒಪ್ಕೊಳ್ಳೋಲ್ಲ ಸರ್. ಯಾವುದಿಲ್ಲ, ನಾನು ಸಿನಿಮಾ ಮಿಸೆಂಟ್ ಲಾಸ್ಟ್ ಇಯರ್ ಹೇಳಿ ಒಂದು ಸಿನಿಮಾ ಮಾಡ್ಕೊಂಡು ಶ್ರೀನಿವಾಸ ಪ್ರೊಡ್ಯೂಸರ್ ಇದ್ದಾರೆ, ನಾನು ಹೀರೋ ಮಾಡ್ತಾ ಇದ್ದೀನಿ, ಎಷ್ಟು ಟೈಮ್ ಕೊಡ್ತೀನಿ ಸರ್? ಒಂದು 2 ತಿಂಗಳು ಪ್ರಿಪೇರ್ ಇಲ್ಲ ಸರ್. ಸಾರಿ, ನಾನು ಬೇಜಾರು ಮಾಡ್ಕೊಂಡು ನಾನು ಮಾಡಕ್ಕ ಯಾರು ಹೇಳಲ್ಲ. ಯಾಕಂದ್ರೆ ನಾನು ಒಂದು ಮುಂದಾದ್ರೆ ಮತ್ತೆ ಈಗ ಮಾಡ್ತಾ ಇದ್ದೆ, ಒಂದು ಪಿಕ್ಚರ್ ಮಾಡಬೇಕು, ಓದ್ ಪೋಸ್ಟ್ ಮಾಡ್ತಾರೆ. ಈಗ ಶ್ರೀನಿವಾಸ ಹೇಳ್ತಿದ್ದೀನಿ, ಅವ್ರು ನಮ್ಮ ಮನೆಗೆ ಬಂದು ಸ್ಕ್ರಿಪ್ಟ್ ಬಂದಿದ್ರು. ಸ್ಕ್ರಿಪ್ಟ್ ಸಿನಿಮಾ ಸ್ಕ್ರಿಪ್ಟ್ ಇಲ್ಲ, ಒಂದು ಗ್ರಂಥ ಗ್ರಂಥ. ನೀವು ಆ ಸ್ಕ್ರಿಪ್ಟ್ ತಗೊಂಡು ನೋಡಬಹುದು. ನಾನು ತುಂಬಾ ವಿಚಾರ ಗೊತ್ತಾಗುತ್ತೆ. ಒಂದೊಂದು ಪೇಜ್ ಒಂದು ಕಲರ್ ಹೇಳಿದ್ರೆ, ಒಂದು ಫ್ರೇಮ್ ಹೇಳ್ತೀವಿ, ಕಲರ್ ಫ್ರೇಮ್ ಹೇಳ್ತಾರೆ. ಏನು ಮಾಡ್ತಾರೆ ಸರ್ ವಿಜುವಲ್ ಫ್ರೇಮ್? ಅವತ್ತು ಅನ್ಕೊಂಡೆ ನಾನು ನೀವು ಎಲ್ಲಿಗೆ ಹೇಳ್ತೀನಿ, ನನ್ನ ಪಾತ್ರ ಏನು, ನನ್ನ ಗೇಟ್ಸ್ ಏನು, ನನ್ನ ಪೇಮೆಂಟ್ ಏನು, ಏನು ಬೇಕು ಲೈಟ್ ಹೇಳಿ ಹೋಗ್ಬಿಟ್ಟಿದೆ. ಬಿಕಾಸ್ ನಾನು ತುಂಬಾ ಇಷ್ಟ ಆಗ್ತದೆ ಕೆಲಸ. ಬಿಕಾಸ್ ಯಾರೇ ತಗೊಂಡು ಅದು ಸುಲಭವಾಗಿ ಅನ್ಕೊಂಡ್ರೆ ವೈಟ್ ಮಾಡ್ತಾರೆ. ವರ್ಕ್ಮ್ಯಾನ್ಶಿಪ್ ಎಲ್ಲ ನೋಡಿ ಅದಕ್ಕೆ ಮುಂದೋಗೋಣ ಅಂತ ಹೇಳಿ ಮತ್ತೆ ನಮ್ಮ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಈ ಸಿನಿಮಾ ಮಾಡ್ತೀವಿ. ಥ್ಯಾಂಕ್ ಯು. ನನಗೆ ಬಹಳ ಶ್ರಮಗಳು ಅಳಿಸ್ಕೊಂಡಿದ್ದು ನನಗೆ ಬಹಳ ನಿಜವಾದ ಸಂದರ್ಭ ಇಂಪ್ರೆಸ್ ಆಗಿದ್ದು ಶ್ರೀನಿವಾಸ್ ಅವರ ಸಾಹಿತ್ಯದ ಪ್ರೀತಿ. ಅಂದರೆ ಒಂದು ಸ್ಕ್ರಿಪ್ಟ್ ರೆಡಿ ಆಗಿ ಒಂದು ಒಳ್ಳೆ ಸಿನಿಮಾ ತುಂಬಾ ಕಷ್ಟ ಇದೆ ಸರ್. ನನ್ನ ಫಸ್ಟ್ ಆಫೀಸ್ನಾಗ ಗಾಬರಿ ಆಗಿಬಿಟ್ಟೆ ಸರ್. ಟೇಬಲ್ ತುಂಬ ಸ್ಕ್ರಿಪ್ಟ್ಗಳು, ಬರವಣಿಗೆಗಳು, ಅವನೇನು ಎಲ್ಲ ಪ್ರಿಪ್ರೇಷನ್ಸ್ ನನಗೆ ಬಹಳ ಅಪಾಯ ಅನ್ನಿಸ್ತು. ನನಗೆ ಬಹಳ ಸಂತೋಷ ಅನಿಸಿದ್ರಿಂದ ಟೀಮ್ ಜೊತೆ ಇರೋದು. ನಮಗೂ ಆಸೆ ಸರ್ ಕಳೆದ ಒಳ್ಳೆ ಸಿನಿಮಾ ಬರಲಿ ಅಂತ. ನಿಮ್ಮೆಲ್ಲರೂ ಆಶೀರ್ವಾದಾಗಲಿ, ಧನುಷ್ ಒಳ್ಳೆಯದಾಗಲಿ, ಪ್ರೊಡ್ಯೂಸರ್ ಒಳ್ಳೆಯದಾಗಲಿ, ಮತ್ತು ಶ್ರೀನಿವಾಸರ ಸಾಹಿತ್ಯ ವ್ಯವಸಾಯ ತುಂಬಾ ಚೆನ್ನಾಗಿ ಮತ್ತು ನಿಮ್ಮ ವ್ಯವಸಾಯಕ್ಕೆ ನಮ್ಮೊಂದು ಸಣ್ಣ ಸಮಾಧಾನ ಬಹಳ ಹೆಮ್ಮೆ ಅನಿಸಿದೆ ಸರ್. ನನಗೆ ಈ ಸಿನಿಮಾ ಭಾಗವಾಗಿ ದೊಡ್ಡ